ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದು ನಾವು ಕಾಲಪುರುಷನ ರಾಶಿ ಕುಂಡಲಿಯಲ್ಲಿ 12 ಮನೆಗಳಿರುತ್ತವೆ. ಅದರಲ್ಲಿ ಉಚ್ಚ ರಾಶಿಗಳು ಮತ್ತು ನೀಚ ರಾಶಿಗಳು ಅಂತ ಇರುತ್ತವೆ. ಉಚ್ಚ ರಾಶಿಗಳಲ್ಲಿ 7 ಗ್ರಹಗಳು ಉಚ್ಚ ಸ್ಥಾನವನ್ನು ಪಡೆಯುತ್ತವೆ. ರಾಹು ಕೇತುಗಳಿಗೆ ಯಾವುದೇ ಉಚ್ಚ ಸ್ಥಾನ ಇರುವುದಿಲ್ಲ, ಅವು ಛಾಯಾಗ್ರಹಗಳಾಗಿರುತ್ತವೆ. ಈಗ ಉಚ್ಚ ಸ್ಥಾನದಲ್ಲಿ ಇರುವ ಗ್ರಹಗಳು ತಿಳಿಯೋಣ. ರವಿ ಮೇಷದಲ್ಲಿ 10 ಡಿಗ್ರಿಯಲ್ಲಿ ಉಚ್ಚ, ಚಂದ್ರ ವೃಷಭ ರಾಶಿಯಲ್ಲಿ 3 ಡಿಗ್ರಿಯಲ್ಲಿ ಉಚ್ಚ, ಗುರು ಕಟಕ ರಾಶಿಯಲ್ಲಿ 5 ಡಿಗ್ರಿಯಲ್ಲಿ ಉಚ್ಚನಾಗಿರುತ್ತಾನೆ, ಬುಧ ಕನ್ಯಾ ರಾಶಿಯಲ್ಲಿ 15 ಡಿಗ್ರಿಯಲ್ಲಿ ಉಚ್ಚನಾಗಿರುತ್ತಾನೆ, ಶನಿ ತುಲಾ ರಾಶಿಯಲ್ಲಿ 20 ಡಿಗ್ರಿಯಲ್ಲಿ ಉಚ್ಚನಾಗಿರುತ್ತಾನೆ, ಮಕರ ರಾಶಿಯಲ್ಲಿ ಕುಜ 28 ಡಿಗ್ರಿಯಲ್ಲಿ ಉಚ್ಚನಾಗಿರುತ್ತಾನೆ, ಶುಕ್ರ ಮೀನ ರಾಶಿಯಲ್ಲಿ 27 ಡಿಗ್ರಿಯಲ್ಲಿ ಉಚ್ಚನಾಗಿರುತ್ತಾನೆ. ಈಗ ಉಚ್ಚ ಸ್ಥಾನದಲ್ಲಿರುವ ಗ್ರಹಗಳು ತುಂಬ ಬಲವತ್ತಾಗಿರುತ್ತವೆ ಎಂದು ನಾವು ತಿಳಿದುಕೊಳ್ಳಬೇಕು. ಇವೇ ಗ್ರಹಗಳು ನೀಚ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನೀಚ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಎಲ್ಲರಿಗೂ ನಮಸ್ಕಾರಗಳು.